ಪ್ರಿಯ ಕುಟುಂಬವೇ, ಕ್ರಿಸ್ತನು ನಮ್ಮೊಂದಿಗಿರಲಿ. ಪ್ರಿಯ ಹೆತ್ತವರೇ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ವೃದ್ಧ ಹೆತ್ತವರೇ, ಪ್ರಿಯ ಮಕ್ಕಳೇ ಮತ್ತು ಯುವಕರೇ, ನಾನು ಅರುಣ್ ಪಿಎಸ್ ಮಡಕಿ. ಇಂದು ಮಾರ್ಚ್ ತಿಂಗಳ ಮೊದಲ ದಿನ. ಮೊದಲ ಬೈಬಲ್ ಪದ್ಯವನ್ನು ಪಠಿಸಿ. ಕೀರ್ತನೆ 33, ಪದ್ಯ 3. ಅವನಿಗೆ ಹೊಸ ಹಾಡನ್ನು ಹಾಡಿರಿ ಮತ್ತು ಸಂತೋಷದಿಂದ ಕೂಗಿರಿ. ಅರ್ಥ: ಈ ವಚನವು ನಮಗೆ ಆರಾಧನೆಯು ತಾಜಾವಾಗಿರಬೇಕು ಎಂದು ಕಲಿಸುತ್ತದೆ. ದೇವರಿಗೆ ಹೊಸ ಹಾಡು ನಮ್ಮ ಹೊಸ ಅನುಭವ, ನವೀಕೃತ ಕೃತಜ್ಞತೆ ಮತ್ತು ಜೀವಂತ ನಂಬಿಕೆಯನ್ನು ಸಂಕೇತಿಸುತ್ತದೆ. ಪ್ರಾರ್ಥನೆ: ಓ ದೇವರೇ, ನಾನು ಪ್ರತಿದಿನ ಹೊಸ ಹಾಡನ್ನು ಹಾಡುವಂತೆ ನನ್ನ ಜೀವನವನ್ನು ಮಾಡಿ. ನನ್ನ ಮಾತುಗಳು ಮತ್ತು ಕಾರ್ಯಗಳು ನಿನ್ನನ್ನು ಮಹಿಮೆಪಡಿಸಲಿ. ಆಮೆನ್. ಎರಡನೇ ಬೈಬಲ್ ವಚನ ಮಾತನಾಡಲಾಗಿದೆ. ಆದಿಕಾಂಡ ಅಧ್ಯಾಯ 12 ವಚನ 1ರಲ್ಲಿ, ಅವನು ಹೀಗೆ ಹೇಳಿದನು. ಕರ್ತನು ಅಬ್ರಾಮನಿಗೆ, ನಿನ್ನ ದೇಶ, ನಿನ್ನ ಬಂಧುಗಳು ಮತ್ತು ನಿನ್ನ ತಂದೆಯ ಮನೆಯಿಂದ ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು ಎಂದು ಹೇಳಿದನು. ಅರ್ಥ: ಈ ಕರೆ ನಂಬಿಕೆಯ ಪ್ರಯಾಣವಾಗಿದೆ. ದೇವರು ನಮ್ಮನ್ನು ಸುರಕ್ಷಿತ ಸ್ಥಳದಿಂದ ತನ್ನ ವಾಗ್ದಾನಕ್ಕೆ ಕರೆದೊಯ್ಯುತ್ತಾನೆ. ಪ್ರಾರ್ಥನೆ: ಕರ್ತನೇ, ನೀನು ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತೀಯೋ ಅಲ್ಲಿಗೆ ಹೋಗು. ನನ್ನ ಭಯವನ್ನು ತೆಗೆದುಹಾಕಿ ಮತ್ತು ನನ್ನ ನಂಬಿಕೆಯನ್ನು ಬಲಪಡಿಸಿ. ಆಮೆನ್. ಮೂರನೇ ಬೈಬಲ್ ವಚನ ಮಾತನಾಡಲಾಗಿದೆ. ರಾಜರ ಮೊದಲ ಪತ್ರ ಅಧ್ಯಾಯ 18 ವಚನ 39. ಇದನ್ನು ನೋಡಿದ ಎಲ್ಲಾ ಜನರು ತಮ್ಮ ಮುಖಗಳ ಮೇಲೆ ಬಿದ್ದು, ಕರ್ತನೇ ದೇವರು, ಕರ್ತನೇ ದೇವರು ಎಂದು ಹೇಳಿದರು. ಅರ್ಥ: ಎಲೀಯನ ಕಾಲದಲ್ಲಿ ಜನರು ನಿಜವಾದ ದೇವರು ಉತ್ತರಿಸುವವನು ಎಂದು ನೋಡಿದರು. ಇದು ನಂಬಿಕೆಯ ಘೋಷಣೆಯಾಗಿದೆ. ಪ್ರಾರ್ಥನೆ: ಸತ್ಯ ಮತ್ತು ಜೀವಂತ ದೇವರೇ, ನನ್ನ ಹೃದಯವನ್ನು ಸಂಪೂರ್ಣವಾಗಿ ನಿನ್ನದಾಗಿಸು. ಆಮೆನ್. ಪ್ರಾರ್ಥಿಸೋಣ. ಓ ನನ್ನ ತಂದೆಯೇ, ಓ ಹೊರೆಯಾದ ಯೇಸುವೆ, ಓ ಪೋಪ್ ಲಿಯೋ 14ನೇ, ಓ ಆರ್ಚ್ ಬಿಷಪ್ ವಿನ್ಸೆಂಟ್ ಐಂಡ್, ಓ ಮಾಜಿ ಆರ್ಚ್ ಬಿಷಪ್ ಫೆಲಿಕ್ಸ್ ಟೊಪ್ಪೊ, ಓ ರಾಜ ಚಾರ್ಲ್ಸ್ 3ನೇ, ಇಂದು ಮಾರ್ಚ್, ಇದು 2026ರ ವರ್ಷದ 3ನೇ ತಿಂಗಳು. ಸೇವೆ ಮತ್ತು ಸಮರ್ಪಣೆ: ಓ ಕರ್ತನೇ, ನಮ್ಮನ್ನು ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡಿ. ಆದ್ದರಿಂದ ನಮ್ಮ ಜೀವನದ ಮೂಲಕ ನಾವು ಜನರನ್ನು ನಿನ್ನ ಪ್ರೀತಿಯ ಕಡೆಗೆ ಕರೆದೊಯ್ಯಬಹುದು. ನಮ್ಮ ಜೀವನಗಳು ನಿನ್ನ ಮಹಿಮೆಯ ಸಾಧನಗಳಾಗಲಿ. ಸಮಾಪ್ತಿಯ ಪ್ರಾರ್ಥನೆ: ಓ ತಂದೆಯಾದ ದೇವರೇ, ನಮ್ಮ ಕರೆಗೆ ನಮ್ಮನ್ನು ನಂಬಿಗಸ್ತರನ್ನಾಗಿ ಮತ್ತು ಧೈರ್ಯಶಾಲಿಗಳನ್ನಾಗಿ ಮಾಡು. ನಾವು ಎಲ್ಲಿಗೆ ಹೋದರೂ ನಿನ್ನ ಬೆಳಕನ್ನು ಹರಡೋಣ.